ಹಲೋ ಎವ್ರಿವನ್, ಇವತ್ತು ಒಂದು ವೆಯ್ಟ್ ಲಾಸ್ ರೆಸಿಪಿನ ಮಾಡೋಣ. ಈಸಿಯಾಗಿ ಮಾಡುವಂತಹ ಒಂದು ವೆಯ್ಟ್ ಲಾಸ್ ರೆಸಿಪಿ ಇದು ನೀವು ಬ್ರೇಕ್ಫಾಸ್ಟು ಅಥವಾ ಡಿನ್ನರಿಗೂ ತೊಗೋಬೋದು. ಇದೇನೆಂದರೆ ರೋಲ್ ಮಾಡೋಣ ಅಂತ ಚಿಕನಿಂದು. ಅದಕ್ಕೆ ನಾನು ಇಲ್ಲಿ ಬೇಕಾದಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ವಾಟರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು 15 to 30 ಮಿನಿಟ್ ಇಡೋಣ. ಅಂದರೆ ಚೆನ್ನಾಗಿ ಇದಾಗಲಿ ಅಂತ, ಇಲ್ಲಾಂದರೆ ರೋಲ್ ಮಾಡೋಕ್ಕಾಗೋದಿಲ್ಲ. ಕಲಸಿ ಇಟ್ಟಿದ ಮೇಲೆ ಚಿಕನ್ ಮ್ಯಾರಿನೇಟ್ ಮಾಡೋಣ. ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ದೊಡ್ಡ ದೊಡ್ಡ ಪೀಸೇ ಇರಲಿ, ಬೆಂದಾದಮೇಲೆ ಕಟ್ ಮಾಡೋಣ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಟರ್ಮರಿಕ್ಕು, ಸ್ವಲ್ಪ ಚಿಲ್ಲಿ ಪೌಡರು ಅಥವಾ ಪೆಪ್ಪರ್ ಪೌಡರ್ ಹಾಕ್ತೀನಿ, ಸ್ವಲ್ಪ ಚಿಲ್ಲಿನೂ ಹಾಕ್ತೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಇದಾದಮೇಲೆ ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿ ಇದನ್ನು ಇಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕಬೇಕು. ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇದು ಅಷ್ಟೇ ಒಂದು 15 to 30 ಮಿನಿಟ್ ಆಗಬೇಕು. ಚೆನ್ನಾಗಿ ಚಿಕನಿಗೆಲ್ಲ ಮಸಾಲ ಹಿಡಿಬೇಕಲ್ವ, ಸೊ ಹಾಗಾಗಿ ಆಮೇಲೆ ಇದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ಕಟ್ ಮಾಡೋಣ. ನಾನಿಲ್ಲಿ ಆನಿಯನ್ ಮತ್ತು ಕ್ಯಾಬೇಜ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೆ ಅದು. ಇದಕ್ಕೆ ಕ್ಯಾರೆಟು ಸಹ ತುರಿದು ಯೂಸ್ ಮಾಡ್ಬೋದು. ಸೊ ನಾನು ಇದೆರಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಇಲ್ಲೊಂದು ಇಷ್ಟೇ ಆಯಿಲು, ಒಂದು ಸ್ವಲ್ಪ ಆಯಿಲು, ಇಷ್ಟೇ ಆಯಿಲಲ್ಲಿ ನಾನೆಲ್ಲ ಐಟಮ್ಸನ್ನು ಮಾಡ್ತಾಯಿದ್ದೀನಿ. ಈಗ ನಾವು ಇದನ್ನು ಚಿಕನ್ ಬೇಯೋಕ್ಕಿಡೋಣ. ಚಿಕನ್ ಸ್ಲೋ ಅಲ್ಲಿ ಇಟ್ಟಿದ್ದೀನಿ, ಚಿಕನ್ ಬೇಯಲಿ ಅಂತ. ಇದಾದಮೇಲೆ ಇಲ್ಲಿ ಚಪಾತಿನ ಲಟ್ಟಿಸಿಟ್ಟಿದ್ದೀನಿ. ನಾನು ಮಾಡ್ತಾಯಿರೋದು 2 ಚಪಾತಿಯಲ್ಲಿ. ಸೊ ಇದು ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಕಾಯಿಸಿ ಬೇಯಿಸಾದ್ಮೇಲೆ ಈ ಕಡೆ ಇದು ಚಿಕನನ್ನು ತವಾದ ಮೇಲೆ ಇಟ್ಟು ತವಾದಲ್ಲಿ ಬೇಯಿಸೋಣ ಅಂತ. ನಾವು ಫಸ್ಟು ಬೇಯಿಸಿದ್ದು ಪಾತ್ರೆಯಲ್ಲಿ ಕ್ಯಾಬೇಜು ಮತ್ತು ಆನಿಯನ್ನ ಜಸ್ಟ್ ಆಯಿಲ್ ಹಾಕ್ದೇ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೂ ಆಯಿಲ್ ಹಾಕೋದು ಬೇಡ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ತವಾದಲ್ಲೇ ಸಣ್ಣ ಪೀಸ್ ಮಾಡಿ ಅದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ನು ಮತ್ತು ಕ್ಯಾಬೇಜಿಗೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಚಪಾತಿ ಮೇಲೆ ಕರ್ಡ್ ಮತ್ತು ಸ್ವಲ್ಪ ಕೆಚಪ್ಪನ್ನು ಸೇರಿಸಿ ಒಂದು ಸಾಸ್ ಥರ ಮಾಡಿದ್ದೀನಿ. ಅದನ್ನು ಹಾಕಿ ಅದ್ರ ಮೇಲೆ ಮಾಡಿರುವಂಥ ಗ್ರೇವಿ ಹಾಕಿ ರೋಲ್ ಮಾಡಿದರೆ ಮುಗೀತು. ಮತ್ತು ನಾನು ಡಿಟಾಕ್ಸ್ ಡ್ರಿಂಕ್ ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಇದನ್ನು ಒಂದು ಗ್ಲಾಸ್ ತಗೊಂಡು ಒಂದು ರೋಲ್ ತಗೊಂಡ್ರೆ ನನ್ನ ಡಿನ್ನರನ್ನು ಒಂದು 5 o'clock ಅಷ್ಟೊತ್ತಿಗೆ ಎಂಡ್ ಮಾಡಿಬಿಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.